ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ HSTR ಎಕ್ಸಾಮ್ ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಬುಕ್ ಲಿಸ್ಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸ್ಟ್ರಾ ಪ್ಲಸ್ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಪ್ರಮುಖವಾಗಿ ಏನು ಹೇಳೋದಾದ್ರೆ, ಪ್ರತಿಯೊಬ್ಬರು ಏನ್ ಮಾಡ್ತಿದ್ರಪ್ಪ ಅನ್ನೋದಾದ್ರೆ PDF ನೋಟ್ಸ್ ತೆಗೆತಿದ್ದಾರೆ. ಹಾಗಾಗಿ HSTR ಎಕ್ಸಾಮ್ ಆಗಿರ್ಬೋದು, GPSTR ಆಗಿರ್ಬೋದು ಮತ್ತು PSTR ಫಿಸಿಕಲ್ ಎಜುಕೇಶನ್ ಆಗಿರ್ಬೋದು ಮತ್ತು ಕಂಪ್ಯೂಟರ್ ಆಗಿರ್ತಕ್ಕಂಥ ಶಿಕ್ಷಕರಿಗೆ ನಿಮಗೆ ಪೇಪರ್ 1 ಪೇಪರ್ 2 ಇವೆರಡೂ ಸೇರಿ ಅಂದ್ರೆ ಶಿಕ್ಷಕರ ನೇಮಕಾತಿ ಏನ್ ಪೇಪರ್ಗಳು ಅದಾವೋ ಅವು ಏನ್ ಮಾಡ್ತೀವಪ್ಪ ಅಂದ್ರೆ ಕೇವಲ 50 ರೂಪೀಸ್ಗೆ ನೀವು ಫೋನ್ ಪೇ ಮಾಡಿ ಸ್ಕ್ರೀನ್ ಶಾಟ್ ಹಾಕಿ ನಿಮ್ಮ ಸಬ್ಜೆಕ್ಟ್ ಏನಾದ್ರೂ ಹಾಕಿದ್ರೆ ನಾವು ಆಟೋಮೆಟಿಕ್ ಏನ್ ಮಾಡ್ತೀವಿ, ನಿಮ್ಗೆ ನೋಟ್ಸ್ ಕಳಿಸ್ತೀವಿ. ಪೇಪರ್ 1 ಇಂದು ನಾವು ಕಲೆಕ್ಟ್ ಮಾಡಿರ್ತಕ್ಕಂತಹ ನೋಟ್ಸ್ ಸುಮಾರು 30ರಿಂದ 50 ಪ್ಲಸ್ ಆಗಿರ್ತಕ್ಕಂಥ PDF ನೋಟ್ಸ್ ನಾವು ಏನ್ ಮಾಡ್ತೀವಿ ಹಾಕ್ತೀವಿ. ಜೊತೆಗೆ ಏನಪ್ಪಾ ಅಂದ್ರೆ ನೀವು ನೋಟ್ಸ್ ಏನಾದ್ರೂ ತಗೊಂಡ್ರೆ ನಮ್ಮಿಂದ ಅಲ್ಲಿ ಕಮ್ಯುನಿಟಿ ಗ್ರೂಪ್ ನಾವು ಏನ್ ಮಾಡ್ತೀವಿ, ವಾಟ್ಸಪ್ ಗ್ರೂಪ್ ಮಾಡಿ ನಿಮ್ಗೆ ಡೈಲಿ ನಿತ್ಯದ ಅಪ್ಡೇಟ್ ಅನ್ನು ಕೊಡ್ತಿದ್ದೀವಿ. ಅಂದ್ರೆ ಎಕ್ಸಾಮ್ ಮುಗಿಯಬಿಟ್ಟು ಈಗೇನಾದ್ರೂ ನಾಳೆ ನೋಟಿಫಿಕೇಶನ್ ಕರೆದ್ರೆ ಎಕ್ಸಾಮ್ ಮುಗಿಯೋವರೆಗೂ ನಾವೇನ್ ಮಾಡ್ತೀವಿ, ಡೈಲಿ ನಿತ್ಯದ ಉಚಿತವಾಗಿರ್ತಕ್ಕಂತಹ PDF ಫೈಲ್ ಸಿಕ್ಕರು ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕವಿಲ್ಲದೆ ಆ ಗ್ರೂಪ್ ನಲ್ಲಿ ಸೆಂಡ್ ಮಾಡ್ತಿದೀವಿ. ಅಂದ್ರೆ ನೀವು ನೋಟ್ಸ್ ಏನಾದ್ರೂ ತಗೊಂಡ್ರೆ ಅವ್ರನ್ನ ನಾವು ಕಮ್ಯುನಿಟಿ ಗ್ರೂಪ್, ಸೈನ್ಸ್ ನವರಾದ್ರೆ ಸೈನ್ಸ್ ಅಪ್ಡೇಟ್ ಚಾನಲ್ಗೆ ಹಾಕ್ತೀವಿ, ಸೋಷಿಯಲ್ ನವರಿಗಾದ್ರೆ ಸೋಷಿಯಲ್ ಅಪ್ಡೇಟ್ ಚಾನಲ್ಗೆ ಹಾಕ್ತೀವಿ. ಮತ್ತೆ ಯಾವ್ಯಾವ ಸಬ್ಜೆಕ್ಟ್ ಅದವೋ ಅವರ ನಾವು ಕಳುಹಿಸುವ ಒಂದು ಪ್ರಯತ್ನವನ್ನು ಮಾಡ್ತಿದೀವಿ ಅಂತ ಹೇಳ್ತೀನಿ. ಅದಕ್ಕಾಗಿ ಪ್ರಮುಖವಾಗಿ ನೋಡ್ಬೋದು, ನಾನು ಹಿಂದಿನ ಏನ್ ತರಗತಿಯಲ್ಲಿ ಮಾಡಿದ್ನೋ ಪ್ರಮುಖವಾಗಿರ್ತಕ್ಕಂಥ ಬುಕ್ ಲಿಸ್ಟ್ ಹೇಳ್ತಾ ಹೋಗಿದ್ದೆ. ಇವೇ ಬುಕ್ ಲಿಸ್ಟ್ ನಾನು ಏನ್ ಮಾಡ್ತೀನಿ, ಮತ್ತೆ ಮೊದಲು ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಬುಕ್ ಲಿಸ್ಟ್ ಹೇಳ್ತಾ ಜೊತೆಗೆ ಏನ್ ಮಾಡ್ತೀನಪ್ಪ ಅನ್ನೋದಾದ್ರೆ, ಪ್ರಮುಖವಾಗಿ ಈ ಪುಸ್ತಕಗಳನ್ನ ಅಷ್ಟೇ ಓದಿದ್ರೆ ಆಗುತ್ತಾ, ಜೊತೆಗೆ ಪ್ಲಸ್ ಆಗಿರ್ತಕ್ಕಂಥ ಸ್ಟಡಿ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಿರ್ತೀನಿ. ಹಾಗಾದ್ರೆ ಪ್ರಮುಖವಾಗಿ ಫಸ್ಟ್ ನಾವು ಇನ್ನೊಮ್ಮೆ ಏನಪ್ಪಾ ಅಂದ್ರೆ ಪುಸ್ತಕ ಪಟ್ಟಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, HSTR ಎಕ್ಸಾಮ್ಗೆ ಪ್ರತಿಯೊಂದು HSTR ಎಕ್ಸಾಮ್ಗೆ 2 ಪತ್ರಿಕೆಗಳು ಇರ್ತವು. ಸೈನ್ಸ್ ಆಗಿರ್ಬೋದು ಮತ್ತು ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಅದು HSTR ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಪೇಪರ್ 2 ಪತ್ರಿಕೆಗಳಿರ್ತವೆ, 2 MCQ ಆಧಾರಿತವಾಗೇ ಇರುತ್ತೆ. ನೋಡ್ಬೋದು, HSTR ಬುಕ್ ಲಿಸ್ಟ್ ಪೇಪರ್ 1 100 ಮಾರ್ಕ್ಸ್, ಪೇಪರ್ 2 100 ಮಾರ್ಕ್ಸ್ ಇರುತ್ತೆ. ಪೇಪರ್ 1 ನಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಸಬ್ ಪಾಯಿಂಟ್ಗಳು ಬರ್ತವೆ, ಸುಮಾರು 5 ಸಬ್ ಪಾಯಿಂಟ್ ಬರ್ತವೆ. ಅದರಲ್ಲಿ ಫಸ್ಟ್ನೇದು ಜನರಲ್ ನಾಲೆಡ್ಜ್ ಅಂದ್ರೆ ಬರುತ್ತೆ, ಅದಕ್ಕೆ ಎಷ್ಟು ಮಾರ್ಕ್ಸ್ಗೆ 25 ಮಾರ್ಕ್ಸ್ ಬರುತ್ತೆ. ಅಲ್ಲಿ ಸಂಬಂಧಪಟ್ಟಾಗಿರ್ತಕ್ಕಂಥ ನಾವು ಏನ್ ಓದ್ಬೇಕು ಅನ್ನೋದಾದ್ರೆ ಡೈಲಿ ನಿತ್ಯದ ನ್ಯೂಸ್ ಪೇಪರ್ ಓದಿ, ಜೊತೆಗೆ ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು ಆಗಿರ್ಬೋದು, ಅಥವಾ ನಿಮ್ಗೇನಾದ್ರೂ GK ಪುಸ್ತಕ ಇದ್ರೆ ನೂತನ GK ಆಗಿರ್ಬೋದು ಮತ್ತು ಚಾಣಕ್ಯ ಕಣಜ ಏನಾದ್ರೂ ಒಂದು ಪುಸ್ತಕ ಇದ್ರೆ ಜನರಲ್ಲೇ ಸಾಕು. ನೀವೇನ್ ಡೈಲಿ ನ್ಯೂಸ್ ಪೇಪರ್ ಓದ್ತಿದ್ರಲ್ಲ ಅದನ್ನ ಅಪ್ಡೇಟ್ ಮಾಡಿದ್ರೆ ನೀವು ಕಂಪ್ಲೀಟ್ ಆಗಿ ಜನರಲ್ GK ನ ಚೆನ್ನಾಗಿ ಸ್ಕೋರ್ ಮಾಡ್ತೀರಂತ ಹೇಳ್ಬೋದು. ನೆಕ್ಸ್ಟ್ ಬರೋದಾದ್ರೆ ಸೈಕಾಲಜಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪ್ರತಿಯೊಬ್ಬರು B.Ed ಕಂಪ್ಲೀಟ್ ಮಾಡಿದರೆ HSTR ಎಕ್ಸಾಮ್ ಬರೀತಾರೋ ಅನ್ನೋದಾದ್ರೆ ಅಲ್ಲಿ ಸೈಕಾಲಜಿ ಗ್ರಿಪ್ ಇರುತ್ತೆ. ನೀವು ಸ್ವಲ್ಪ MCQ ಏನಪ್ಪಾ ಅಂದ್ರೆ ಡಾಕ್ಟರ್ ರಾಮದೇವ್ ಸರ್ ಆಗಿರ್ಬೋದು ಅಥವಾ KM ಸುರೇಶ್ ಸರ್ ಆಗಿರ್ಬೋದು, ಇವ್ರದ್ದು ನಿಮ್ದು ಎಲ್ಲಿ ಆದ್ರೂ ಸೋರ್ಸ್ ಸಿಕ್ಕರೆ ಸೈಕಾಲಜಿಗೆ ಸಂಪೂರ್ಣವಾಗಿ ಮೌಲ್ಯ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಸೈಕಾಲಜಿ ಶಿಕ್ಷಣ ಏನ್ ಇದೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಚಾರ, ಅಲ್ಲಿ ಸಿದ್ಧಾಂತಗಳು, ಸೈಕಾಲಜಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನದು ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಅದು 25 ಮಾರ್ಕ್ಸ್ ಇರುತ್ತೆ. ಸೊ ಇಂಪಾರ್ಟೆಂಟ್, ಇದು GPT ಬರುತ್ತೆ, HSTR ಗೆ ಬರುತ್ತೆ, ಅದು ತಲೆಯಲ್ಲಿ ಇರಬೇಕು. ನೆಕ್ಸ್ಟ್ ಇಂಗ್ಲಿಷ್ ಏನಪ್ಪಾ ಅಂದ್ರೆ ಅರ್ನಾಲ್ಡ್ ಮಾರ್ಟಿನ್ ಪುಸ್ತಕ ಇದೆ, ಅದನ್ನ ಚೆನ್ನಾಗಿ ಓದಿ ಮತ್ತು ಆಬ್ಜೆಕ್ಟಿವ್ ಇಂಗ್ಲಿಷ್ ಜೊತೆಗೆ ಇಂಗ್ಲಿಷ್ ಗ್ರಾಮರ್ 6 to 10th ವರೆಗಿನ NCERT ಬುಕ್ ಏನ್ ಇಂಗ್ಲಿಷ್ ಗ್ರಾಮರ್ ಇದ್ರು ಅವನ್ನ ಕಂಪ್ಲೀಟ್ ಆಗಿ ಓದಿ. ಸೊ 12 ಮಾರ್ಕ್ಸ್ ಅಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಕಂಪ್ಯೂಟರ್ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಹೇಳ್ತಾ ಹೋಗಿದ್ದೀನಿ. ಪ್ರಮುಖವಾಗಿ ಗುರುರಾಜ್ ಗುಲಬುಲೆ ಸರ್ ಪುಸ್ತಕ ಇದೆ, ಕನ್ನಡ ಅಥವಾ ಇಂಗ್ಲಿಷ್, ಮತ್ತು ಗೌತಮ್ ಸರ್ ಕೂಡ ಬರೆದಿದ್ದಾರೆ ಎಕ್ಸ್ಟ್ರಾ. ಜೊತೆಗೆ ನಿಮಗೆ ಏನಾದ್ರೂ ವೆಬ್ಸೈಟ್ ನಲ್ಲಿ ಬೇಕ್ರಿ ಉಚಿತವಾಗಿ ಅನ್ನೋದಾದ್ರೆ indianbooks.com ಅನ್ನೋದು ಒಳಗೆ ಸಾಕು, ನಿಮಗೆ ಕಂಪ್ಯೂಟರ್ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಬರುತ್ತೆ. ಜೊತೆಗೆ ನಾವೇನಾದ್ರೂ ನೀವು ನೋಟ್ಸ್ ತಗೊಂಡ್ರೆ ನಾವು ಕಂಪ್ಯೂಟರ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಕನ್ನಡ ಮೀಡಿಯಂ ನಲ್ಲಿ ಇರ್ತಕ್ಕಂಥದ್ದು ನೋಟ್ಸ್ ಹಾಕ್ತೀವಿ. ನೋಟ್ಸ್ ಏನಾದ್ರು ತಗೊಂಡ್ರೆ ಅದರಲ್ಲೇ ಬರುತ್ತೆ. ಪೇಪರ್ 1 ಸಂಬಂಧಪಟ್ಟಿರ್ತಕ್ಕ ಏನ್ ಸಬ್ಜೆಕ್ಟ್ ಅದಾವ ಅಷ್ಟಿಗೆ PDF ಅದಾವು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಕಳಿಸ್ತೀವಿ. ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟಿರ್ತಕ್ಕಂಥದ್ದು 25 ಇವು ಕೂಡ ನಮ್ಮ ಅಲ್ಲಿ ನೋಟ್ಸ್ ಅದಾವ, PDF ನೋಟ್ಸ್. ಮತ್ತು KM ಸುರೇಶ್ ಅವ್ರದ್ದು ಓದ್ಬೋದು ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತೆ ನಾವೇನಾದ್ರೂ ವಿಡಿಯೋ ವಾಚ್ ಮಾಡ್ಬೇಕಾದ್ರೆ ಈಶ್ವರಗಿರಿ ಉಚಿತವಾಗಿರ್ತಕ್ಕಂಥ ಕ್ಲಾಸಸ್ ಇದೆ, ಅವನಿ ನೋಡಿ ಅಂತ ಹೇಳ್ತೀನಿ. ಮೆಂಟಲ್ ಅಬಿಲಿಟಿಗೆ 25 ಮಾರ್ಕ್ಸ್ ಇರುತ್ತೆ. ಸೊ ಇವೇನು ಕಂಪ್ಲೀಟ್ ಆಗಿರ್ತಕ್ಕಂಥ ಪೇಪರ್ 1 ಇದೆಯೋ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾವು PDF ನೋಟ್ಸ್ ಅನ್ನು ಪ್ರತಿಯೊಬ್ಬರಿಗೂ ಇರ್ತೈತೆ. ಸೈನ್ಸ್, ಸೋಷಿಯಲ್, ಇಂಗ್ಲಿಷ್ ಮೀಡಿಯಂ, ಹಿಂದಿ ಅನ್ನೋರು ಏನಪ್ಪಾ ಅನ್ನೋದಾದ್ರೆ
ಈ ಸಬ್ಜೆಕ್ಟ್ ಕಾಮನ್ ಆಗಿರುತ್ತೆ. ಈ ಪೇಪರ್ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ನೋಟ್ಸ್ ಕೇವಲ 50 rupees ಹಾಕ್ತೀವಿ. ಜೊತೆಗೆ ನಿಮ್ ಸಬ್ಜೆಕ್ಟ್ ಏನಾದ್ರೂ ಇದರಲ್ಲಿ ಇದ್ರು ಇದನ್ನು ಫ್ರೀ ಹಾಕ್ತೀವಿ ಇದರ ಜೊತೆಗೆ. ಅದನ್ನಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಪೇಪರ್ 2 ಎಷ್ಟಪ್ಪ 100 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಇಲ್ಲಿ ಏನಿರುತ್ತೆ, ನಿಮ್ಮ ಸಬ್ಜೆಕ್ಟ್ ಯಾವ ಶಿಕ್ಷಕರಿಗೆ ಬರಿತೀವಿ ನಾವು ಪ್ರೌಢಶಾಲೆ ಶಿಕ್ಷಕರಿಗೆ, ಅದು 100 ಮಾರ್ಕ್ಸ್ ವಿಷಯನೇ ಇರುತ್ತೆ. ಸೊ ಹೇಳ್ಬೇಕಾದ್ರೆ ಸಮಾಜ ವಿಜ್ಞಾನ ಅಂದ್ರೆ ಸೋಷಿಯಲ್ ಸೈನ್ಸ್ ಓದ್ತಾ ಅನ್ನೋದಾದ್ರೆ 100 ಮಾರ್ಕ್ಸ್ ಸೋಷಿಯಲ್ ಸೈನ್ಸ್ MCQ ಬರುತ್ತೆ. ಅದರಲ್ಲಿ 20 ಮಾರ್ಕ್ಸ್ ಪೆಡಗಾಜಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 20. ನೆಕ್ಸ್ಟ್ 80 ಮಾರ್ಕ್ಸ್ ಪ್ಯೂರ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಪುಸ್ತಕ ಓದ್ಬೇಕು ಅನ್ನೋದಾದ್ರೆ ಸೊ ಜನರಲ್ ಆಗಿ ಕಾಮನ್ ಆಗಿ ಎಷ್ಟು ಗೋಪಾಲ್ ಕೃಷ್ಣ ಒಳಪ್ ಸ್ವರದ ಒಂದು ಓದಿ, ಕಾಮನ್ ಆಗಿರ್ತಕ್ಕಂಥ ಒಂದು ಬುಕ್ಸ್ ಅಂತ ಹೇಳ್ತೀನಿ ಅದಕ್ಕೆ. ಮತ್ತೆ KM ಸುರೇಶ್ ಅವ್ರದ್ದು ಪುಸ್ತಕ ಇದೆ, ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ಅದನ್ನ ಓದ್ಬೋದು. ಮತ್ತೆ ನಿಮ್ಗೇನಾದ್ರೂ ಈಗ ಕನ್ನಡ ಮೀಡಿಯಂನವರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಓದಲೇಬೇಕು. ಸೊ ನೀವೇನ್ ಮಾಡಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯ ಬುಕ್ ತಗಲೇಬೇಕು. ಮುಗುಳಿ ಸರ್ ಅವ್ರದ್ದು ಇದೆ ಸಾಹಿತ್ಯ ಪುಸ್ತಕ. ಮತ್ತು ನಮ್ ತಲೆ ನಾವು PDF ನೋಟ್ಸ್ ತಗಂದ್ರೆ ಸೊ ಕೇವಲ 50 rupeesಗೆ ಇವು ಪೇಪರ್ 1 ಸಂಬಂಧಪಟ್ಟದ್ದು ಇದು PDF ನೋಟ್ಸ್ ಇದೆ ನನ್ನ ತಲೆ ಕನ್ನಡ ಸಾಹಿತ್ಯದ ಬಗ್ಗೆ. ಸೊ ಸುಮಾರು 200-300 ಪೇಜ್ ಕವಿಗಳ ಪರಿಚಯ ಎಲ್ಲ ಸಾಹಿತ್ಯದ ಬಗ್ಗೆ ಇದೆ. ಹಾಗಾಗಿ ಈಗ ನೀವೇನಾದ್ರೂ ಸಪರೇಟ್ ಬುಕ್ ತಗೊಂಡು ಹೋಗ್ಬೇಕನ್ನೋದ್ರೆ ಒಂದು ಸಾಹಿತ್ಯ ಪುಸ್ತಕ ಬೇಕೇ ಬೇಕು ಅದಕ್ಕೆ. ಯಾಕಂದ್ರೆ 100 ಮಾರ್ಕ್ಸ್ ಕವರ್ ಮಾಡ್ಬೇಕನ್ನೋದಾದ್ರೆ ನೀವು ಜನರಲ್ ಆಗಿ ಓದಲೇಬೇಕು ಪುಸ್ತಕವನ್ನು ಅಂತ ಹೇಳ್ತೀನಿ. ನೆಕ್ಸ್ಟ್ ಇಂಗ್ಲಿಷ್ಗೆ ಸಂಬಂಧಪಟ್ಟಿದ್ದ ರನ್ ಅಂಡ್ ಮಾರ್ಟಿನ್ ಪುಸ್ತಕ ಮತ್ತು ಇಂಗ್ಲಿಷ್ ಲಿಟರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ತೆಗೆದುಕೊಳ್ಳಬೇಕು. ಪ್ರಮುಖವಾಗಿ ಇಂಗ್ಲಿಷು ನೀವು ನಿಮ್ಮ ಲಿಟರೇಚರು ಇಂಗ್ಲಿಷ್ ಗ್ರಾಮರ್ NCERT ಏನು 6th to 10th ವರೆಗಿನ ಪುಸ್ತಕಗಳನ್ನು ಓದಬೇಕು. ಇಂಗ್ಲಿಷ್ ಲಿಟರೇಚರ್ ಪುಸ್ತಕ ತಗೊಳ್ಳಿ. ಸಿಲೆಬಸ್ ತಗೊಳ್ಳಿ. HSTR ಸಿಲೆಬಸ್ ನಲ್ಲಿ ಇಂಗ್ಲಿಷ್ ಲಿಟರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಏನೇನು ಕವಿಗಳು ಕೊಟ್ಟಿದ್ದಾರೆ, ಈ ಶೇಕ್ಸ್ಪಿಯರ್ ಬಗ್ಗೆ ಆಗಿರ್ಬೋದು, ಅಲ್ಲಿ ಏನೇನು ಅವ್ರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ HSTR. ಹಾಗಾಗಿ ನೀವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕವಿಗಳ ಬಗ್ಗೆ ಏನು ಲಿಟರೇಚರ್ ಬಗ್ಗೆ ಏನು ಹೊಂದಿದೆಯೋ ಅದ್ರ ಬಗ್ಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಸೇಮ್ ಕನ್ನಡ ಹೆಂಗೋ ಹಂಗೆ ಇಂಗ್ಲಿಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ತೆಗೆದುಕೊಂಡು ಓದಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಹಿಂದಿಗೆ ಅಷ್ಟೇ C ಜಯಣ್ಣ ಸರ್ ಬರೆದಿದ್ದಾರೆ. ಜೊತೆಗೆ ಅದಕ್ಕೆ ಹಿಂದಿಗೆ ಲಿಟರೇಚರ್ಗೂ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಸಿಲೆಬಸ್ ನಲ್ಲಿದೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾ ಯಾವ ಪುಸ್ತಕ ಓದ್ಬೇಕು ಅನ್ನೋದ್ರ ಬಗ್ಗೆ ನಾನು ಜನರಲ್ ಆಗಿ ಜಯಣ್ಣ ಸರ್ ಅವ್ರದ್ದು ಓದಿ ಅಂತ ಹೇಳ್ತೀನಿ. ಮತ್ತು ಹೇಳಿದಲ್ಲ ಸೊ ಗೌರ್ಮೆಂಟ್ ಪುಸ್ತಕಗಳನ್ನು ಓದಿ ಮತ್ತು ಈ ಲಿಟರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ಸ್ವಲ್ಪ ಅಧ್ಯಯನ ಮಾಡಿ ಪುಸ್ತಕವನ್ನು ಸಿಲೆಬಸ್ ನಲ್ಲಿ ಏನಿದೆಯೋ ಅದರ ಬಗ್ಗೆ ನೀವು ತೆಗೆದುಕೊಳ್ಬೇಕಾಗುತ್ತದೆ. PMO CBZ ನವ್ರಿಗೆ ಹೇಳ್ಬೇಕಾದ್ರೆ ಪ್ರಮುಖ 2 ಸಬ್ಜೆಕ್ಟ್ನವರಿಗೆ ಫಸ್ಟ್ 6ರಿಂದ 12ನೇ ತರಗತಿವರೆಗಿನ ಪುಸ್ತಕಗಳನ್ನು ಓದಿ. ಜೊತೆಗೆ NCERT ಬುಕ್ ಮತ್ತು KM ಮುಲ್ಲಾ ಸರ್ ಅವ್ರ ಪುಸ್ತಕ ಇದೆ PMO ಮತ್ತು CBZ ನವರಿಗೆ. 4G ಸೈನ್ಸ್ ಲಕ್ಷ್ಮಣ್ ಗುಡೇಕರ್ ಸರ್ದು ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿ. ಲಕ್ಷ್ಮಣ್ ಗುಡೇಕರ್ ಸರ್ ಅವ್ರದ್ದು ತಮ್ಮಯ್ಯ S ಮತ್ತು ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಬರೋದಾದ್ರೆ ಪ್ರಮುಖವಾಗಿ ಸೋಷಿಯಲ್ ಸೈನ್ಸ್ಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಅಲ್ಲಿ ವಿಷಯಗಳು ಬರ್ತವೆ. ಭೂಗೋಳ ಬರುತ್ತೆ, ಅದನ್ನಾದ್ರೆ ಡಾಕ್ಟರ್ ರಂಗನಾಥ್ ಸರ್ ಅವ್ರದ್ದು ಓದ್ಬೋದು. ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸದಾಶಿವ ಪುಸ್ತಕ ಇದೆ, KN ಪುಸ್ತಕ ಇದೆ. ಗೌರ್ಮೆಂಟ್ ಪುಸ್ತಕಗಳನ್ನು ಓದ್ಬೇಕು. ನೆಕ್ಸ್ಟ್ ಮಂಜುನಾಥ್ R ಸರ್ ಪುಸ್ತಕ ಇದೆ. ನೆಕ್ಸ್ಟ್ ಸಂಬಂಧಪಟ್ಟಿದ್ದ ಸೋಷಿಯಲ್ಸ್ಗೆ ಹಲವಾರು ಆರ್ಥಿಕಕ್ಕೆ ಓದ್ಬೇಕು. ಅಲ್ಲಿ HRಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಸಂವಿಧಾನಕ್ಕೆ ಡಾಕ್ಟರ್ ರಂಗನಾಥ್ ಸರ್ ಪುಸ್ತಕ ಇದೆ. ಗಂಗಾಧರ್ PS ಅವರು ಇದೆ. ಈ ರೀತಿ ನೀವು ಒಂದು ಸಬ್ಜೆಕ್ಟ್ಗಳಿಗೆ ಅಲ್ಲಿ ಕಾಮನ್ ಆಗಿ ಒಳಗೆ ಬರ್ತಕ್ಕಂಥ ಸಬ್ಜೆಕ್ಟ್ಗಳಿಗೂ ಒಂದೊಂದು ಪುಸ್ತಕ ಓದಬೇಕು, ಸಂಪೂರ್ಣವಾಗಿ ಓದ್ಬೇಕು ಅನ್ನೋದಾದ್ರೆ. ಜೊತೆಗೆ ಫಿಸಿಕಲ್ ಎಜುಕೇಶನ್ಗೆ ಡಾಕ್ಟರ್ VK ಶರ್ಮಾ ಮತ್ತು ಡಾಕ್ಟರ್ ಸೈಯದ್ ಆನಂದ್ ಅವರು ಓದ್ಬೇಕು. ಇದು ಪೇಪರ್ 1 ಪೇಪರ್ 2 ಸೆಟ್ ಆಗಿರ್ತೈತಿ. ನಿಮ್ಮ ಪರೀಕ್ಷೆಯಲ್ಲಿ HSTR ಎಕ್ಸಾಮ್ ನಲ್ಲಿ ನೀವು ಓದ್ಬೇಕಾಗುತ್ತೆ ಸಪರೇಟ್. ನಿಮಗಾಗಿ HSTR ಎಕ್ಸಾಮ್ ಕಾಮನ್ ಆಗಿ ಸಿಲೆಬಸ್ ಕಾಣಬಹುದು. ಅಲ್ಲಿ ಒಳಗಿರ್ತಕ್ಕಂಥ ವಿಷಯಗಳು ಸಮಗ್ರವಾಗೇ ಇರುತ್ತೆ. MCQ ಇರುತ್ತೆ ಅನ್ನೋದಾದ್ರೆ ಅಲ್ಲಿ ನೀವು ವಿಷಯಗಳನ್ನು ತಿಳ್ಕೊಂಡ್ರೆ ಅಷ್ಟೇ ಆನ್ಸರ್ ಮಾಡ್ತೀರಾ. ಆ ರೀತಿ ಕ್ವಶನ್ ಕೇಳ್ತಾರೆ. ಹಾಗಾಗಿ ನೀವು ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ನಾನು ಮಲ್ಟಿಪಲ್ ಚಾಯ್ಸ್ ಅಷ್ಟೇ ಓದ್ತೀನಿ ಅಂದ್ರೆ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅರ್ಥ ಆಗೋದಿಲ್ಲ. ಬರ್ದಿರ್ತವು ಅಲ್ಲಿ ನೀವು ಓದಿರ್ತೀವಿ ಅಲ್ಲಿ ಬರಲ್ಲ. ಹಾಗಾಗಿ ವಿಷಯಗಳನ್ನು ಸಮಗ್ರವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ನಾ ಪ್ಲಸ್ ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದಾದ್ರೆ ಈ ಪುಸ್ತಕದ ಜೊತೆಗೆ ನಾನು ಹೇಳಿದ್ನಲ್ಲ, ಸೊ ನಮ್ಮಿದ್ದ PDF ನೋಟ್ಸ್ ಹಾಕ್ತೀವಿ ಕಡಿಮೆ ರೊಕ್ಕದ. ನಾವೇನು 3,000-4,000ಕ್ಕೆ ನಾನು ಅಮೌಂಟ್ ಹಾಕ್ತಿಲ್ಲ. ಕೇವಲ 50 rupeesಗೆ ಪ್ರತಿಯೊಬ್ಬರಿಗೂ PM ಮೆಥಡ್ ಸೋಷಿಯಲ್ ಸೈನ್ಸ್ನವರಾಗಿರ್ಬೋದು, ಕನ್ನಡ ಆಗಿರ್ಬೋದು, ಫಿಸಿಕಲ್ ಎಜುಕೇಶನ್, ಕಂಪ್ಯೂಟರ್ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಕಳಿಸ್ತೀವಿ ಸಪರೇಟ್. ಅವ್ರಿಗೆ ಪೇಪರ್ 1 ಪೇಪರ್ 2ನೇ ಕಳಿಸ್ಬಿಡ್ತೀವಿ. ಹಾಗಾಗಿ ಪ್ಲಸ್ ಅಧ್ಯಯನ ಇದ್ದವರು HSTR ಎಕ್ಸಾಮ್ ಪಾಸ್ ಆಗ್ತಾರೆ. ಅಂದ್ರೆ ಎಲ್ಲವೂ ಪುಸ್ತಕವನ್ನು ಓದಿ ಜೊತೆಗೆ ನಾನು ಪ್ಲಸ್ ಅಧ್ಯಯನ ಮಾಡಿರ್ಬೇಕು. ಅಂದ್ರೆ ಒಂದು ಪುಸ್ತಕವನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಓದಿರ್ಬೇಕು. ಜೊತೆಗೆ ನೋಟ್ಸ್ ಎಕ್ಸ್ಟ್ರಾ ಪ್ರಮಾಣದಲ್ಲಿ ನಿಮ್ಮ ಸಬ್ಜೆಕ್ಟ್ಗೆ ಹೊರಗಿನ ಅಧ್ಯಯನ ಎಷ್ಟು ಕಲೆಕ್ಟ್ ಮಾಡಿ ಹುಡ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ನಿಂತಿರುತ್ತೆ. ಪ್ರತಿಯೊಬ್ಬ ಆಸ್ಪಿರೆಂಟ್ಸು ಬರೀ ಕಾಮನ್ ಆಗಿ ಈಗ ನಾನು ಸರ್ ಪೇಪರ್ 1ಗೆ ಒಂದು ಪುಸ್ತಕ ತಂದ್ಬಿಟ್ಟಿದ್ದೀನಿ, ಆಗುತ್ತೆ ಓದಿದ್ರೆ ಆಗಲ್ಲ.
ಸಪರೇಟ್ ಆಗಿ ಸಬ್ಜೆಕ್ಟ್ಗಳಿಗೆ ಸಬ್ಜೆಕ್ಟ್ ಪುಸ್ತಕ ತಗೋಬೇಕು. ಅದನ್ನು ಓದಿದ್ರೆ ನೀವು ಏನಾಗುತ್ತೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಜೊತೆಗೆ ನೀವು ಏನ್ ಮಾಡಿದ್ರೆ ಸಬ್ಜೆಕ್ಟ್ಗಳಿಗೆ ಪೇಪರ್ 1ಗೆ ಒಂದು ಪುಸ್ತಕ ಸಿಕ್ಕಿದೆ. ಸೊ ಉದಾಹರಣೆ ಹೇಳ್ಬೇಕಂದ್ರೆ ಲಕ್ಷ್ಮಣ್ ಗುಡೇಕ್ ಸರ್ ಅದನ್ನ ತಗೊಳ್ಳಿ. ಜೊತೆಗೆ ಅಲ್ಲಿ ಸಬ್ಜೆಕ್ಟ್ ವೈಸ್ಗೆ ಸಪರೇಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಕೂಡ ತಗೋಬೇಕು. ಅಲ್ಲಿ ಕನ್ಫ್ಯೂಸ್ ಆಗಿರ್ತಕ್ಕಂಥ ಸ್ನೇಹಿತರು ಹೇಳ್ತಿದ್ದಾರೆ, ಸೊ ನನಗೆ ಪೇಪರ್ 1ಗೆ ಸಪರೇಟ್ ಆಗಿ ಲಕ್ಷ್ಮಣ್ ಗುಡೇಕರ್ ಸರ್ ಓದಿದ್ರ ಆಗಲ್ಲ. ಅದನ್ನು ಓದಿ ಜೊತೆಗೆ ಈ ಸಬ್ಜೆಕ್ಟ್ಗಳು ಜನರಲ್ ನಾಲೆಜ್ಗೆ ನೀವು ಒಂದು ಜಿಕೆ ಪುಸ್ತಕ ಓದಲೇಬೇಕು. ಸೊ ಒಂದ್ ಪುಸ್ತಕದಲ್ಲಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಸೊ ಆಗೋದಿಲ್ಲ. ಹಾಗಾಗಿ ದಯಮಾಡಿ ನೀವೇನ್ ಮಾಡಿ ಓದಿ ಅಂತ ಹೇಳ್ತೀನಿ. ಸೊ ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಪರೇಟ್ ಆಗಿ ಪುಸ್ತಕ ಓದ್ಬೇಕು. ಈ ರೀತಿ ನೀವು ಸಪರೇಟ್ ಪ್ಲಸ್ ಏನು ಓದ್ತಿದ್ರು. ಸೊ ಎಲ್ಲರಿಗೂ ಕಾಂಪೀಟ್ ಅಂದ್ರೆ ಕಾಂಪೀಟ್ ಕೊಟ್ರ ನೀವು ಎಕ್ಸಾಮ್ ನಲ್ಲಿ ಕಾಂಪೀಟ್ ಕೊಟ್ಟು ಸ್ಕೋರ್ ನೀವೇನ್ ಮೆರಿಟ್ ಲಿಸ್ಟ್ ನಲ್ಲಿ ನಿಲ್ತೀರಾ. ಹಾಗಾಗಿ ಸೊ ಇನ್ನು ನೋಟಿಫಿಕೇಶನ್ ಆಗಿಲ್ಲ, ಇನ್ನು ಕಾಲಾವಕಾಶ ತುಂಬಾ ಇದೆ. ಸೊ ನಾನಿನ್ನು ಓದಿ ಈಗಿನದಾದ್ರೂ ಓದಿ. ಪುಸ್ತಕಗಳು ತಂದು ಚೆನ್ನಾಗಿ ನಿಮ್ಮ ಪುಸ್ತಕ ಸಿಲೆಬಸ್ ಫಸ್ಟ್ ಯಾರು ತಿಂದಿಲ್ಲ ದಯಮಾಡಿ ಹೇಳ್ತೀನಿ. ಸೊ ಸಿಲೆಬಸ್ ಫಸ್ಟ್ ಪ್ರಿಂಟ್ ತಗೊಳ್ಳಿ. ಸಿಲೆಬಸ್ ನಾನು ಹಾಕ್ತೀನಿ, ನೋಟ್ಸ್ ಯಾರು ತಗೊಂತರು ಪ್ರತಿಯೊಬ್ಬರಿಗೆ ಸಿಲೆಬಸ್ ಕಾಪಿ ಹಾಕ್ತೀನಿ. HSTRಗೆ ಹಾಕ್ತೀನಿ, ಗ್ರೂಪ್ ನಲ್ಲಿ ಹಾಕ್ತೀನಿ, ಯಾಡ್ ಆಗಿದ್ರು ಸೊ ಅವ್ರಿಗೆ ಹಾಕ್ತೀನಿ, ಇವ್ರಿಗೆ ಹಾಕ್ತೀನಿ. ಫಸ್ಟ್ ಸಿಲೆಬಸ್ ತಂದ್ಬಿಟ್ರೆ ನೀವು ಪುಸ್ತಕ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಹಾಗಾಗಿ ಸೊ HSTR ಎಕ್ಸಾಮ್ ಪಾಸ್ ಮಾಡ್ಬೇಕು ಅನ್ನೋದಾದ್ರೆ ಪ್ಲಸ್ ಅಧ್ಯಯನವನ್ನು ಮಾಡಿ. ಅಂದ್ರೆ ನೀವು ಎಲ್ಲರಿಗಿಂತ ಏನು ಓದ್ತಿದ್ರು ಅವ್ರಿಗಿಂತ ಹೆಚ್ಚಿಗೆ ಪ್ರಮಾಣದಲ್ಲೇ ಓದಿರ್ಬೇಕು ಸೆಲೆಕ್ಷನ್ ಆಗ್ಬೇಕಾದ್ರೆ. ಅದು ಅಧ್ಯಯನದ ಕ್ರಮ ಅಂತ ಹೇಳ್ತೀನಿ. ಸೊ ಡೈಲಿ ಟೈಮ್ ಟೇಬಲ್ ಹಾಕೊಳ್ಳಿ. ನಿಮ್ಮ ಹೊರಗಿನ ಸಮಯವನ್ನು ವೇಸ್ಟ್ ಮಾಡದೆ ನಿಮ್ಮ ಅಧ್ಯಯನದ ಕಡೆಗೆ ಮಾಡಿ. ಮತ್ತೆ ನೋಟಿಫಿಕೇಶನ್ ಎಷ್ಟು ವರ್ಷಕ್ಕಾಗುತ್ತೆ? 2015ರಲ್ಲಿ ಕರೆದಿದ್ವಿ, ಈಗೆಷ್ಟು 2026. ಸುಮಾರು 11 ವರ್ಷಗಳ ಇತಿಹಾಸದಲ್ಲಿ ಮತ್ತೆ HSTR ಎಕ್ಸಾಮ್ ಕರಿತಿದ್ದಾರೆ. ಸೊ ಮತ್ತೆ ಇದು ಆಯ್ತು ನೆಕ್ಸ್ಟ್ ಕರೀತಾರೆ ಅನ್ನೋದೆಲ್ಲ ದಯಮಾಡಿ ತಿಳ್ಕೊಬೇಡ್ರಿ. ಯಾವ ಟೈಮ್ 10 ಆಗ್ಬೋದು 20 ವರ್ಷ ಆಗ್ಬೋದು, ಇತಿಹಾಸನೇ ಈ ಕಡೆ ಹಾಕ್ಬೋದು. ಹಾಗಾಗಿ ಏನಿದೆಯೋ ಈಗ ಇರ್ತಕ್ಕಂಥ ಪುಸ್ತಕವನ್ನೇ ಚೆನ್ನಾಗಿ ಓದಿ ತರ್ರಿ, ಎಕ್ಸ್ಟ್ರಾ ಪ್ರಮಾಣದಲ್ಲಿ ತರ್ರಿ. ಅಮೌಂಟ್ ಖರ್ಚಾದ್ರೂ ಪರವಾಗಿಲ್ಲ. ಬೇರೆ ಕಡೆ ಏನಾದ್ರೂ ಪುಸ್ತಕಗಳ ಸೋರ್ಸ್ ಸಿಕ್ಕರೆ ಸೊ ಲೈಬ್ರರಿಗಳಿದ್ರೆ ದಯಮಾಡಿ ಅಲ್ಲಿ ಹೋಗಿ ಓದಿ. ಹಲವಾರು ರೀತಿಯ ಪುಸ್ತಕಗಳು ಇರ್ತವೆ ಗೌರ್ಮೆಂಟ್ ಲೈಬ್ರರಿಯಲ್ಲಿ. ಓದಿ, ನಿಮ್ಮ ಫ್ರೆಂಡ್ಸ್ ಇದ್ದಾನಾದ್ರು ಇಸ್ಕೊಂಡು ಓದಿ ಮತ್ತು ಕುಡಿಯೋರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ಇದ್ರೆ. ಜನರಲ್ ಆಗಿ ಈ HSTR ಎಕ್ಸಾಮ್ ಪ್ರತಿಯೊಬ್ರು ನೀವೇನ್ ಬಿಗ್ ಡ್ರೀಮ್ ಇಟ್ಕೊಂಡಿದ್ರು ಎಲ್ಲರೂ ಪಾಸ್ ಆಗಿ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ವಿಚಾರಗಳಿದ್ರೆ ಶಿಕ್ಷಕರ ನೇಮಕಾತಿಗೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ನಾನು ಮುಂದಿನ ತರಗತಿಯಲ್ಲಿ ಈ ವಿಚಾರದೊಂದಿಗೆ ಬರ್ತೀನಿ. ಈ ತರಗತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.